ಅಮ್ಮ ಕೈತೂತಾಕ್ತಾಳೆ, ಅಪ್ಪ ಬುದ್ಧಿ ಕಲಿಸ್ತಾನೆ. ಕಷ್ಟಪಟ್ಟಿ ಓದಿ ಕೆಲಸ ಸಿಕ್ಕಿದ್ರೆ ಸರ್ಕಾರ ಸಂಬಳ ಕೊಡುತ್ತೆ. ನಾವು ಕೈತೂತಾಕೋ ತಾಯಿಗೆ ಎಷ್ಟು ನಿಯತ್ತಾಗಿರ್ತೀವೋ ನಮ್ಮನ್ನ ನಂಬ್ಕೊಂಡಿರೋ ಜನಗಳಿಗೂ ಅಷ್ಟೇ ನಿಯತ್ತಾಗಿರ್ಬೇಕು. ಹುಟ್ಟಿರೋದಿಲ್ಲಿ, ಬೆಳೆದಿರೋದಿಲ್ಲಿ, ಬದುಕ್ತಾ ಇರೋದಿಲ್ಲಿ, ಕೊನೆಗೆ ಸಾಯೋದು ಇಲ್ಲ. ತಿನ್ನೋದು ಇಲ್ಲಿದನ್ನ, ಬೆಳೆಸಿರೋದು ಇಲ್ಲಿ ಜನ. ಅವ್ರ ಕಷ್ಟ ಸುಖ ಕೇಳೋದು ಕನ್ನಡದಲ್ಲೇ. ಹೊರಗಡೆಯಿಂದ ಬಂದಿರೋ ಎಷ್ಟು ಜನ ಕನ್ನಡ ಮಾತಾಡ್ತಾರೆ? ಯಾರು ಮಾತಾಡಲ್ಲ. ಅಂತದ್ರಲ್ಲಿ ನಾವ್ಯಾಕೆ ಸರ್ ಬೇರೆ ಭಾಷೆಯಲ್ಲಿ ಮಾತಾಡ್ಬೇಕು? ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ನೀನು ನಿನ್ನ ಬಗ್ಗೆ ಹೇಳ್ಕೊತೀಯ, ನನಗದ್ರ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ನನ್ನ ಪ್ರೀತಿಸೋ ಪ್ರತಿ ಒಬ್ರು ನನ್ನ ವಿಸಿಟಿಂಗ್ ಕಾರ್ಡ್ ಇದ್ದಾಗ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರನ್ನೇ ಕೇಳಿದ್ರು ನನ್ನ ಡೀಟೇಲ್ಸ್ ಕೊಡ್ತಾರೆ. ನೀನು ಬಂದ ಕೆಲ್ಸಕ್ಕೆ ಆನ್ಸರ್ ಸಿಕ್ಕಿರ್ಬೇಕಲ್ಲ. ತುಂಬಾ ಜನಕ್ಕೆ ನನ್ ಕಂಡ್ರೆ ಭಯ. ಕೆಲವರು ನನ್ನ ಹೆಸರು ಕೇಳೇ ಭಯ ಬೀಳ್ತಾರೆ. ಅದು ಈ ಹೆಸರಿಗಿರೋ ತಾಕತ್ತು. ಬರೀ ಆನೆ ಅಲ್ಲ, ಬಿಳಿ ಆನೆ. ಹಾಗಂತ ನಾನು ಹೇಳಲ್ಲ, ಜನ ಕರೀತಾರೆ. ಕೂಲಿಯವ್ರ ಪರ ನಿಲ್ತೀನಿ. ಯಾಕೆ ಅಂದ್ರೆ ಇಂದೊಂದ್ ದಿನ ನಾನು ಕೂಲಿ ಮಾಡ್ಕೊಂಡ್ ಬದುಕ್ತಾ ಇದ್ದವನು. ರೈತರ ಪರ ನಿಲ್ತೀನಿ. ಯಾಕೆ ಅಂದ್ರೆ ರೈತ ಈ ದೇಶದ ಬೆನ್ನೆಲುಬು. ಅವನು 1 ವರ್ಷ ನಾನು ನೇಗಲ್ ಮುಟ್ಟಲ್ಲ, ಬೆಳೆ ಬೆಳೆಯಲ್ಲ ಅಂತಂದ್ರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ. ಡ್ರೈವರ್ಗಳ ಪರ ನಿಲ್ತೀನಿ. ನಮ್ಮ ದೇಶದ ಅರ್ಥವ್ಯವಸ್ಥೆ ನಿಂತಿರೋದೇ ಅವ್ರಗಳ ಮೇಲೆ. ಅವ್ರೇನಾರು ನಾನು 1 ದಿನ ಸ್ಟೇರಿಂಗ್ ಮುಟ್ಟಲ್ಲ ಅಂತಂದ್ರೆ ನಿಮ್ಮಂತವ್ರ ಲೆಕ್ಕಾಚಾರ ತಲ್ ಕೆಳಗಾಗೋಗು. ದೇಶಕ್ಕೆ ಒಳ್ಳೇದ್ ಮಾಡೋದಕ್ಕೆ ವಿದ್ಯಾಭ್ಯಾಸ ಬೇಕಾಗಿಲ್ಲ ಸರ್, ಒಳ್ಳೆ ಮನ್ಸಿದ್ರೆ ಸಾಕು. ಇನ್ನೇನ್ ಬೇಕು? ಎದುರುಗಡೆ ನಿಲ್ಲೋನ್ ಮುಂದೆ ನಿಲ್ಲೋ ಪರ್ಫೆಕ್ಟ್ ಹೈಟ್ ಇದೆ. ನಿನ್ನಂತವ್ರನ್ನ ಮಟ್ಟ ಹಾಕೋ ತಾಕತ್ತು ಈ ಗುಂಡಿಗೆಗಿದೆ. ವಾದ್ಯವ್ರ ಇಂದ್ರ ಅಂತ ನಮ್ಮಪ್ಪ ನನಗಿಟ್ಟರೆ ಹೆಸರನ್ನ ನಾನು ಗಾಡಿಗಿಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬೇರುಗಾಳಿ ಬೀಸುತ್ತೆ. ತಾಕಿ ಹಾಕೊಂಡಿರೋ ಸಿಂಹಕ್ಕೆ ಒಡೆಯೋಕ್ಕಿರೋದು ಒಂದೇ ದಾರಿ, ಬಟ್ಟೆ ಬಿಚ್ಚಿರೋ ಆನೆಗೆ 100 ದಾರಿ. ಬರ್ಲಾ ಮಗ? ಏನ್ ಬುಲ್ಬುಲ್, ಅಷ್ಟು ಜನ ಇದ್ರು ಇನ್ ಹೇಗ್ ಬದುಕ್ ಬಂದ ಅಂತ ಆಶ್ಚರ್ಯ ಆಗ್ತಾ ಇದಲ್ಲ. ನೋಡು ಮಗ, 1ರಿಂದ 0 ಸೇರ್ಸಿದ್ರೆ 1 ಆಗುತ್ತೆ, 1 ಮುಂದೆ 0 ಸೇರ್ಸಿದ್ರೆ 10 ಆಗುತ್ತೆ. ನನಗೆ ಹಿಂದೆ ಸೇರ್ಸೆ ಅಭ್ಯಾಸ ಇರೋದೇ ಹೊರ್ತು ಮುಂದೆ ಸೇರ್ಸಲ್ಲ. ಯಾಕೆ ಅಂದ್ರೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಮೊದಲನೇ ನಂಬರು ಅದೇ, ನನ್ನ ಎದೆಯಲ್ಲಿರೋ ಕೊನೆ ನಂಬರು ಅದೇ. ನೀ ನನ್ನ ಹೊಡಿಬೇಕು ಅಂತಂದ್ರೆ ಇನ್ನು 10 ಜನ್ಮ ಎತ್ತು ಬರಬೇಕು. 9 ಜನ್ಮ ಡಿಫರೆನ್ಸ್ ಇದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯು, 8 ದಿಕ್ಕುಗಳಲ್ಲಿ ಐರಾವತ ಹೇಳಿದ್ದ ಮಾಡಿದ ರೂಲ್ಸು. ಈ ಐರಾವತನ ದರ್ಬಾರು ಕರ್ನಾಟಕದ ಗಲ್ಲು ಗಲ್ಲಿಲು ನಡೆಯುತ್ತೆ. ನನಗ್ ಗೆರೆ ಹಾಕೋ ಗಂಡ್ಸು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತದ್ರಲ್ಲಿ ನೀನ್ ಯಾವ ಜುಜ್ಬಿನಲ್ಲೇ.